ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಪೈನಾಪಲ್ ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ಸ್ವಲ್ಪ ದಪ್ಪ ಗ್ರೇವಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಟೇಸ್ಟ್ ಅಂತ ಹೇಳೋದೇ ಬೇಡ. ಇಲ್ಲಿ ಒಂದು ಪೈನಾಪಲಲ್ಲಿ ಅರ್ಧ ಭಾಗದಷ್ಟನ್ನು ನಾನು ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. 1/4 ಕಪ್ಪಿಗಿಂತ ಸ್ವಲ್ಪ ಕಮ್ಮಿನೇ ಕಾಯಿ ತುರಿ ತಗೊಳ್ಳಿ. ಒಂದು 5ರಿಂದ 6 ಬ್ಯಾಡಗೆ ಮೆಣಸನ್ನು ತಗೊಳ್ಳಿ. 1.5 ಸ್ಪೂನಷ್ಟು ಉದ್ದಿನಬೇಳೆ ತಗೊಳ್ಳಿ. ಜೊತೆಗೇ 2 ಸ್ಪೂನಷ್ಟು ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ತಗೊಳ್ಳಿ. 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡ್ರೆ ಸಾಕು. ಈಗ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬ್ಯಾಡಗೆ ಮೆಣಸು ಸ್ವಲ್ಪ ರೋಸ್ಟ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿದರೆ ಸಾಕು, ಅಥವಾ ಡ್ರೈ ರೋಸ್ಟ್ ಮಾಡಿದರೂ ಆಗುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಬ್ಯಾಡಗೆ ಮೆಣಸು, ಕೊತ್ತಂಬರಿ ಬೀಜ ಮತ್ತು ಉದ್ದಿನಬೇಳೆ ಒಟ್ಟಿಗೆ ಹಾಕಿ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಅದು ನಿಮಗೆ ಪರಿಮಳ ಬರುತ್ತಲ್ಲ ಆಗ ತೆಗೆದಿಟ್ಟರೆ ಆಯಿತು. ಲೋ ಸಿಮ್ಮಲ್ಲಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಅದು ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ಈ ಥರ ಫ್ರೈ ಮಾಡಬೇಕು. ತುಂಬ ಕೆಂಪಾಗೋದು ಬೇಡ ಉದ್ದಿನಬೇಳೆ. ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇದನ್ನು ಫ್ರೈ ಮಾಡಿದ ಐಟಮ್ಸನ್ನು ನೀವು ತೆಗೆದು ಪಕ್ಕಕ್ಕೆ ಇಡಬೇಕು. ಎಳ್ಳನ್ನು ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಹಾಕಿ ರೋಸ್ಟ್ ಮಾಡಬಾರ್ದು. 2 ಸ್ಪೂನಷ್ಟು ನಾನಿಲ್ಲಿ ಎಳ್ಳು ತಗೊಂಡಿದ್ದೀನಿ ನೋಡಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫುಲ್ಲು ಕಲರ್ ಚೇಂಜ್ ಆಗುವಷ್ಟು ನೀವು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಮಗೆ ಅದು ಹೊಂಬಣ್ಣಕ್ಕೆ ತಿರುಗುತ್ತಲ್ಲ ಆಗ ನೋಡಿ ಈ ಕಲರ್ ಬಂದರೆ ಸಾಕು. ನೋಡಿ ಈಗ ತೆಗೆದಿಟ್ರೆ ಆಯಿತು. ಈಗ ಒಂದು ಬಾಣಲೆ ತಗೊಂಡು ಬಾಣಲೆಗೆ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ನೀರಿಗೆ ಮೊದಲಿಗೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಜೊತೆಗೇ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. 3 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಡೈರೆಕ್ಟ್ ಬೆಲ್ಲ ಇರುತ್ತಲ್ಲ, ಗಟ್ಟಿ ಬೆಲ್ಲ, ಅದನ್ನು ಹಾಕ್ಕೋಬೋದು. ನಾನು ಪುಡಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಪೈನಾಪಲನ್ನು ಕಟ್ ಮಾಡಿರೋದನ್ನು ಸೇರಿಸ್ಕೋಬೇಕು. ಸ್ವಲ್ಪ ಖಾರದ ಪುಡಿ ಬೇಕಾದರೆ ನೀವು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡಬೇಕು. ಪೈನಾಪಲ್ ಬೇಗ ಬೇಯುತ್ತೆ, ಮತ್ತು ಆ ಬೆಲ್ಲದ ಅಂಶ ಎಲ್ಲ ಇದೆಯಲ್ಲ ಅದು ಚೆನ್ನಾಗಿ ಅದು ಹೀರ್ಕೊಳ್ಬೇಕು, ಆಗ ಚೆನ್ನಾಗಿರುತ್ತೆ. ಹುಳಿ ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಪೈನಾಪಲಲ್ಲಿ ಹುಳಿ ಅಂಶ ಇರುತ್ತೆ. ನೋಡಿ ಈಗ ಇದು ಚೆನ್ನಾಗಿ ಕುದಿದು ಇದು ಬೆಂದಿದೆ. ಈಗ ಮಸಾಲ ನೋಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಈ ಥರ ರುಬ್ಬಬೇಕು. ರುಬ್ಬಿದ ಮಸಾಲಾನ ಈಗ ನಾವು ಪೈನಾಪಲ್ ಏನು ಬೇಯಿಸೋಕೆ ಇಟ್ಟಿದ್ದೀವಿ ಅದಕ್ಕೆ ಸೇರಿಸ್ಕೋಬೇಕು. ನಿಮಗೆ ದಪ್ಪ ಎಷ್ಟು ಬೇಕು ನೋಡಿ ನೀವು ಹದ ಮಾಡ್ಕೋಬೇಕು. ಮೊದಲಿಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ನಾನು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ. ತುಂಬ ತೆಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಹಾಗೆ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಈಗ ಉಪ್ಪು ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಸಿಹಿನೂ ಹಾಗೆ ನಿಮಗೆ ಸ್ವಲ್ಪ ಜಾಸ್ತಿನೇ ಬೇಕಾದರೆ ಸ್ವಲ್ಪ ಸಿಹಿ ಹಾಕ್ಕೋಬೋದು. ಒಗ್ಗರಣೆಗೆ ತೆಂಗಿನೆಣ್ಣೆ 1 ಸ್ಪೂನು, 2 ಬ್ಯಾಡಗೆ ಮೆಣಸು ಮತ್ತು ಸಾಸಿವೆ, ಚೂರು ಇಂಗು, ಚಿಟಿಕೆ ಇಂಗು ಹಾಕಿ ನಾನು ಸೇರಿಸ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪೈನಾಪಲ್ ಮೆಣಸಿನ್ಕಾಯಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.